ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ ಆರ್ ವಿ ಅಂಡರ್ ಬರುವಂಥ ಎಲ್ಲ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ರಿವ್ಯೂಸನ್ನು ಕೊಡ್ತಾ ಇದ್ದೇನೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸು, ದಿಸ್ ಇಸ್ ಕಂಪ್ಲೀಟ್ಲಿ ನಾನು ಕ್ಯಾಂಪಸ್ಸಿಗೆ ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ಗಳಿಂದ ತಗೊಂಡಂತಹ ರಿವ್ಯೂಸನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. ಇದು ಸುಮ್ಮನೆ ನಾನು ಯಾವುದೋ ಒಂದು ವೆಬ್ಸೈಟಿಂದ ತೆಗೆದು ಅಥವಾ ಯಾವುದೋ ಒಂದು ಇದರಿಂದ ಮಾಡಿದ್ದಲ್ಲ. ಕೆಲವೊಂದು ಡೇಟಾವನ್ನು ಅವರ ವೆಬ್ಸೈಟಿಂದ ತೆಗೆದಿದ್ದೇನೆ, ಕೆಲವೊಂದು ಡೇಟಾವನ್ನು ನಾನು ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ಸ್ಗಳಿಂದ ರಿವ್ಯೂವನ್ನು ತೊಗೊಂಡು ಕಾಲೇಜ್ ಒಳಗಡೆ ಹೋಗಿ ವಿಚಾರಣೆ ಮಾಡಿ ತೆಕ್ಕೊಂಡಂಥ ವಿಷಯಗಳು. ಅರ್ಥ ಆಯ್ತಾ? ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ನಾನು ಆರ್ ವಿ ಸಿ ಸೇರೋದು ಬೆಟರ್, ಆರ್ ವಿ ಐ ಟಿ ಅಂದರೆ ಆರ್ ವಿ ಸಿನೇ ಬೆಟರ್, ಬಟ್ ಕನ್ಫ್ಯೂಷನ್ಸ್ಗಳಿಗೆ ಕೆಲವೊಂದು ಆನ್ಸರ್ಗಳನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ನಮ್ಮ KCET ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏಕಲವ್ಯ 2.0 KCET ಮತ್ತು ಕಾಮಿಡ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ ಸ್ಟೂಡೆಂಟ್ಸು, ನಾನು ಜಾಸ್ತಿ ಸ್ಟೂಡೆಂಟ್ಸ್ಗಳನ್ನು ತಗೊಳ್ಳೋದಿಲ್ಲ. ಆದಷ್ಟು ಬೇಗ ಬನ್ನಿ. ಫಸ್ಟ್ ಸ್ಲಾಟಲ್ಲಿ ಈಗ ಆಲ್ರೆಡಿ ಇದಾಗಿದೆ. ಈ ಫೀಸ್ ಬಂದುಬಿಟ್ಟು 1499 ರುಪೀಸ್ ಇರುತ್ತೆ ಓನ್ಲಿ KCETಗಾದರೆ. ಓನ್ಲಿ ಕಾಮಿಡ್ಗೆಗಾದರೆ 1499 ರುಪೀಸ್ ಆಗುತ್ತೆ. ಬೋತ್ ಕಾಮಿಡ್ಗೆ ಆ್ಯಂಡ್ KCETಗೆ 2499 ರುಪೀಸ್ ಆಗುತ್ತೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸು, ನಾನು ಜಾಸ್ತಿ ಸೀಟ್ಸ್ಗಳನ್ನು ತಗೊಳ್ಳೋದಿಲ್ಲ. ಯಾಕಂತ ಕೇಳಿದರೆ ನಿಮಗೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಇನ್ಸೈಟ್ಫುಲ್ ಆದಂಥ ಅಂದರೆ ಕಂಪ್ಲೀಟ್ ಆಪ್ಷನ್ ಇದನ್ನು ಕೊಡುವಂತಹ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇದ್ದರೆ ನೀವು ಬೇಕಾದರೆ ನಾನು ಐ ಚಾಲೆಂಜ್ ಇಷ್ಟು ನಿಮಗೆ ಇನ್ಫಾರ್ಮೇಟಿವ್ ಆಗಿ ವೀಡಿಯೋಸನ್ನು ಕೊಡೋದಿಲ್ಲ. ಯಾಕಂತ ಕೇಳಿದ್ರೆ ಕಟ್ ಆಫನ್ನು ಕೊಟ್ಟು ನಿಮಗೆ ಕಟ್ ಆಫ್ನ ಪ್ರಕಾರ ಕಾಲೇಜನ್ನು ಪ್ಲೇಸ್ ಮಾಡಿ ಅಂತ ಹೇಳಲಿಕ್ಕೆ ಯಾರೂ ಮಾಡ್ಬೋದು. ಬಟ್ ಯಾಕೆ ನಿಮಗೀಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಕೇಳಿದರೆ ಎವ್ರಿ ಇಯರ್ ಏನಾಗ್ತಾ ಇದೆ, ಸ್ಟೂಡೆಂಟ್ಸ್ಗಳು ಕಟ್ ಆಫ್ ನೋಡ್ತಾರೆ, ಕಾಲೇಜನ್ನು ಇದು ಮಾಡ್ತಾರೆ, ಆ ಕಾಲೇಜ್ ಅಲಾಟ್ ಆಗುತ್ತೆ. ಬಟ್ ಆ ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರೋದಿಲ್ಲ. ಅಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಫ್ಯಾಕಲ್ಟಿ ಏನಿದ್ದಾರೆ, ಅಲ್ಲಿ ಕಾಲೇಜ್ ಲೈಫ್ ಹೇಗಿದೆ, ಇದೆಲ್ಲದನ್ನು ನೋಡಬೇಕಲ್ಲ. ಬಿಕಾಸ್ ಯು ಆರ್ ಸ್ಪೆಂಡಿಂಗ್ 4 ಇಯರ್ಸ್. ಅದಾದಮೇಲೆ ಜಾಯ್ನ್ ಆದಮೇಲೆ ಬಂದುಕೊಂಡು ನನ್ನ ಪೇರೆಂಟ್ಸ್ ಹೇಳಿದೆ ನಾನು ಓದೆ ಅಂತ ಪೇರೆಂಟ್ಸನ್ನು ಬ್ಲೇಮ್ ಮಾಡೋದಲ್ಲ. ತುಂಬ ಜನ ಮಾಡಿದ್ದಾರೆ, ನಾನು ಇದನ್ನು ನೋಡಿದ್ದೇನೆ. ಅದಕ್ಕೆ ಹೇಳೋದು ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ ಕೇಳಿದ್ರೆ, ಇವತ್ತು ಹೇಗೆ ಆರ್ ವಿ ಸಿ, ಆರ್ ವಿ ಯೂನಿವರ್ಸಿಟಿ, ಆರ್ ವಿ ಐ ಟಿದು ಹೇಗೆ ಇನ್ಫಾರ್ಮೇಷನ್ ಕೊಡ್ತೇನೆ, ಅದೇ ರೀತಿ ನಿಮಗೆ ಇಡೀ ಕರ್ನಾಟಕದ ಪ್ರತಿಯೊಂದು ಕಾಲೇಜಿಗೂ ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಇನ್ಸೈಡರ್ ಇನ್ಫಾರ್ಮೇಷನ್, ಅಲ್ಲಿ ಹೇಗಿದೆ ಪ್ಲೇಸ್ಮೆಂಟು, ಅಲ್ಲಿ ಕಾಲೇಜ್ ಲೈಫ್ ಹೇಗಿದೆ, ಹಾಸ್ಟೆಲ್ ಏನು, ಪ್ರತಿಯೊಂದು ಇನ್ಫಾರ್ಮೇಷನ್ನ ಪ್ರೈವೇಟ್ ವೀಡಿಯೋಸ್ ಮಾಡಿ ನಮ್ಮ ಕೌನ್ಸಿಲಿಂಗ್ ಗ್ರೂಪಿಗೆ ಜಾಯ್ನ್ ಆದವರಿಗೆ ನಾವು ಶೇರ್ ಮಾಡ್ತೇವೆ. ಇಲ್ಲಿ ಸುಮ್ಮನೆ ಕಟ್ ಆಫ್ ರ್ಯಾಂಕನ್ನು ಕೊಟ್ಕೊಂಡು ನಿಮ್ಮ ಕಟ್ ಆಫಿಗೆ ಈ ಕಾಲೇಜ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡಿ ಅಥವಾ ಹೋಗಿ ಕಾಲೇಜಿಗೆ ಜಾಯ್ನ್ ಆಗಿ ಅಂತ ಹೇಳೋದಿಲ್ಲ. ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಷನ್. ಓಕೆ, ಇಂಥ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ದಿಸ್ ಇಸ್ 100% ಶೋರ್. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಆಮೇಲೆ ಲೇಟ್ ಆಯಿತು ಸರ್, ಅದಾಯಿತು ಇದಾಯಿತು ಅಂತ ಹೇಳಬೇಡಿ. ಫೀಸ್ 1499 ರುಪೀಸ್ ಇರುತ್ತೆ. ಯಾರಿಗೂ ಫೋರ್ಸ್ ಇಲ್ಲ, ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ. ಯಾಕಂದರೆ ನಿಮ್ಮ ಲೈಫ್ 4 ಇಯರ್ಸ್ ಪ್ಲಸ್ ಅದಾದಮೇಲೆ ನಿಮ್ಮ ಜಾಬು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರ್ಯಾಂಡಮ್ ಡಿಸಿಷನ್ ತೊಗೊಳ್ಬೇಡಿ. ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಈ ಕಾಲೇಜನ್ನು ಎಂಟ್ರಿ ಮಾಡಿಕೊಂಡು ಸುಮ್ಮನೆ ಸಿಕ್ಕಿದರೆ ಯಾವುದ್ಯಾವುದೋ ಬ್ರಾಂಚನ್ನು ಹಾಕ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ನೀವು ಜಾಯ್ನ್ ಆದ ದಿನದಿಂದ ನಿಮ್ಮ ಅಡ್ಮಿಷನ್ ಆಗೋವರೆಗೂ, ಅಡ್ಮಿಷನ್ ಆದಮೇಲೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಡಾಕ್ಯುಮೆಂಟ್ಸನ್ನು ತಗೊಳ್ತಾರೆ. ಯಾವ ಕಾಲೇಜಲ್ಲಿ ಏನು ಡಾಕ್ಯುಮೆಂಟ್ಸನ್ನು ತಗೊಳ್ತಾರೆ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೇವೆ. ಪ್ಲಸ್ ಅದಾದಮೇಲೆ ಫೀಸ್ ಎಷ್ಟು, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ನೀವು ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ನಿಮಗೆ ಗೈಡೆನ್ಸ್ ಇರುತ್ತೆ. ನಿಮ್ಗೆ 100% ಶಾರಿಟಿ ಕೊಡ್ತೇನೆ. ಇಂಥ ಗೈಡೆನ್ಸ್ ಎಲ್ಲೂ ಸಿಗೋದಿಲ್ಲ. ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಈವನ್ ಕಾಲೇಜ್ ಬಗ್ಗೆ ನಾವು ಹೇಳ್ತೇವೆ, ಸುಮ್ಮನೆ ಕಟ್ ಆಫ್ ರ್ಯಾಂಕ್ ಬಗ್ಗೆ ಮಾತ್ರ ಹೇಳೋದಲ್ಲ, ಕಾಲೇಜ್ ಬಗ್ಗೆನೇ. ಅಲ್ಲಿ ಪ್ಲೇಸ್ಮೆಂಟ್ ಏನಿದೆ, ಯಾವ ಡಿಪಾರ್ಟ್ಮೆಂಟಲ್ ಪ್ಲೇಸ್ಮೆಂಟ್ ಇದೆ, ಅಲ್ಲಿ ಫ್ಯಾಕಲ್ಟಿ ಏನಿದೆ, ಸ್ಟೂಡೆಂಟ್ಸ್ಗಳ ರಿವ್ಯೂಸ್ ಏನಿದೆ, ಎಲ್ಲದನ್ನು ನಿಮ್ಗೆ ಹೇಳ್ತೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಹೆಚ್ಚು ಸೀಟ್ಸ್ಗಳನ್ನು ಕೊಡೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ ಸರ್, ರಿಸಲ್ಟ್ ಬರಲಿ ಕಾಯ್ತೇನೆ, ಮತ್ತು ಆಮೇಲೆ ನನಗೆ ಕಾಲ್ ಮಾಡಿದರೆ ನಾನು ಕಾಲ್ ಪಿಕ್ ಮಾಡೋದಿಲ್ಲ. ನನ್ನ ಸ್ಟೂಡೆಂಟ್ಸ್ಗಳಿಗೆ ಯಾರು ಎನ್ರೋಲ್ ಆಗ್ತಾರೆ ಅವರಿಗೆ ನಾನು ಫಸ್ಟ್ ಇದನ್ನು ಕೊಡ್ತೇನೆ. ಓಕೆ, ಜಾಯ್ನ್ ಆಗಬೇಕಂತಿದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಅಂತ ಎನ್ರೋಲ್ ಆಗಿದ್ದು ಇಮಿಡಿಯೇಟಾಗಿ ನಿಮ್ಗೆ ಏನೇ ಡೌಟ್ಸ್ಗಳಿದ್ದು ನಮ್ಮ ಹತ್ರ ಕೇಳ್ಬೋದು. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಯಾವ್ದು ಹೇಳ್ತಾ ಇದ್ದೇನೆ ಕೇಳಿದರೆ, ಸಾರಿ ಸ್ಟೂಡೆಂಟ್ಸು, ಆರ್ ವಿ ಸಿ ಇ, ಆರ್ ವಿ ಐ ಟಿ, ಆರ್ ವಿ ಯೂನಿವರ್ಸಿಟಿ, ಒನ್ ಆಫ್ ದ ಟಾಪ್ ನಾಚ್ ಕಾಲೇಜಸ್. ಆರ್ ವಿ ಅಂತೇಳೋ ಒಂದು ಬ್ರ್ಯಾಂಡ್ ಇದೆ ನೋಡಿ, ಅದರ ಕೆಳಗಡೆ ಬರುವಂಥ 3 ಕಾಲೇಜ್ಗಳು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆರ್ ವಿ ಐ ಟಿ, ಆರ್ ವಿ ಯೂನಿವರ್ಸಿಟಿ. ಇದು ಪ್ರಪ್ರಥಮವಾಗಿ ಅಂದರೆ ರಾಷ್ಟ್ರೀಯ ವಿದ್ಯಾಲಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಮಥಿಂಗ್ ಬರುತ್ತೆ. ಸೊ ಅದರ ಅಂಡರಲ್ಲಿ ಬರುತ್ತದೆ. ಸೊ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಂಥ ಇಯರ್ 1963, 1963ರಲ್ಲಿ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಇರಲಿಲ್ಲ, ಬೇರೆ ಬ್ರಾಂಚ್ಗಳಿಂದ ಸ್ಟಾರ್ಟ್ ಆಗಿತ್ತು. ಅದರ KCET ಕೋಡ್ ಬಂದುಬಿಟ್ಟು E005, ಕಾಮಿಡ್ಗೆ ಕೋಡ್ ಬಂದುಬಿಟ್ಟು E095. ಓಕೆ, ಸೊ ಇದು ನಾನು ಕಾಲೇಜಿಗೆ ವಿಸಿಟ್ ಮಾಡಿ ಪ್ಲಸ್ ನನ್ನ ಸ್ಟೂಡೆಂಟ್ಸ್ಗಳಿಂದ ತಗೊಂಡಂಥ ರಿವ್ಯೂನ ಪ್ರಕಾರ ನಾನು ಕೊಡ್ತಾ ಇರೋದು. ಆ್ಯಂಡ್ ನಾನು ಕಲ್ತಿದ್ದು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲೇ 2019 ಬ್ಯಾಚ್ ಪಾಸ್ಡ್ ಔಟ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾಕೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದರ ಇದನ್ನು ಇವತ್ತಿಗೂ ಕೂಡ ಅದು ಇಟ್ಕೊಂಡಿದೆ ಅಂತ ಕೇಳಿದರೆ, ಯಾಕೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗು ನಂಬರ್ 1 ಬರುತ್ತೆ ಕೇಳಿದರೆ, ಪ್ಲೇಸ್ಮೆಂಟ್. ದ ಓನ್ಲಿ ರೀಸನ್ ಈಸ್ ಪ್ಲೇಸ್ಮೆಂಟ್. ಕರೆಕ್ಟ್ ನೆನಪಿಟ್ಕೊಳ್ಳಿ.
ದಟ್ಸ್ ಬೇರೆ ಲೆವೆಲ್. ನಾನೇ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನೋಡಿ, ಬೇರೆ ಲೆವೆಲ್ ಪ್ಲೇಸ್ಮೆಂಟ್ ಇದೆ. ಪ್ಲೇಸ್ಮೆಂಟಿಗೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈಸ್ ದಿ ಬೆಸ್ಟ್. ಓಕೆ, ನಾನು ಮೇಯ್ನ್ ಹೇಳೋದು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಬೇಕಾಗಿರೋದು ಎಲ್ಲಿ ಜಾಬ್ ಆಗುತ್ತೆ, ಎಷ್ಟು ನಮಗೆ ಜಾಬ್ ಅಪಾರ್ಚುನಿಟೀಸ್ ಇದೆ ಅನ್ನೋದು, ಆಯಿತಾ. ಒಂದೇದು ನಾನು ಫ್ಯಾಕಲ್ಟಿ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ, ಬಟ್ ಇಲ್ಲಿ ಮೋರ್ ದ್ಯಾನ್ 80% ಔಟ್ ಆಫ್ ಒಂದು 300+ ಇದ್ದಾರೆ. ಅಂದರೆ ಎಮ್.ಟೆಕ್ ಮತ್ತು ಇಂಜಿನಿಯರಿಂಗ್ ಎರಡೂ ಸೇರಿ 300+ ಇದ್ದಾರೆ. ಆರ್ ವಿ ಸಿಯಲ್ಲಿ ನಾನು ಮಾತಾಡ್ತಾ ಇರೋದು ಎಲ್ಲ ಇದರವರು ಮೋರ್ ದ್ಯಾನ್ 80% ಆಫ್ ದ ಫ್ಯಾಕಲ್ಟೀಸ್ ಆರ್ PhD ಹೋಲ್ಡರ್ಸ್, ಮೋರ್ ದ್ಯಾನ್ 80%. ಬಟ್ ಟೀಚಿಂಗ್ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾವ ಕಾಲೇಜಿನ ಟೀಚಿಂಗ್ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂತ ಕೇಳಿದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಯೂಟ್ಯೂಬು ಅಥವಾ ನಿಮ್ಮ ಸೆಲ್ಫ್ ಸ್ಟಡಿ ಮತ್ತು ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಐ ಕಾಂಟ್ ಕಮೆಂಟ್ ಸಿಂಪ್ಲಿ ಆನ್ ಫ್ಯಾಕಲ್ಟೀಸ್. ಎಲ್ಲ ಫ್ಯಾಕಲ್ಟೀಸು ಒಳ್ಳೇದಿರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಒಳ್ಳೆ ಫ್ಯಾಕಲ್ಟೀಸು ಇರ್ತಾರೆ. ಆ್ಯಂಡ್ ನಿಮಗೆ PUCಯಲ್ಲಿ ಕೂತ್ಕೊಂಡು ಹೇಳಿಕೊಡೋಷ್ಟು ಫ್ಯಾಕಲ್ಟೀಸ್ ಎಲ್ಲೂ ಇರೋದಿಲ್ಲ, ಆಯಿತಾ. ಇಂಜಿನಿಯರಿಂಗ್ ನಿಮ್ಮ ಸೆಲ್ಫ್ ಸ್ಟಡಿ. ಓಕೆ, ಫ್ಯಾಕಲ್ಟಿ ಬಗ್ಗೆ ಮಾತಾಡೋದಿಲ್ಲ. ಪ್ಲೇಸ್ಮೆಂಟ್ ಈಸ್ ಒನ್ ಆಫ್ ದ ಬೆಸ್ಟು, ಆಯಿತಾ. ದೆನ್ ಮ್ಯಾನೇಜ್ಮೆಂಟ್ ಕೋಟದ ಬಗ್ಗೆ, ಫಸ್ಟ್ ಆಫ್ ಆಲ್ ನಾನು ಮ್ಯಾನೇಜ್ಮೆಂಟ್ ಕೋಟದ ಬಗ್ಗೆ ಹೇಳ್ತೇನೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮ್ಯಾನೇಜ್ಮೆಂಟ್ ಕೋಟದ ಫೀಸ್ 70 lakhs ಫಾರ್ 4 years. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ 60 lakhs ಫಾರ್ 4 years. CSC ವಿತ್ ಸೈಬರ್ ಸೆಕ್ಯೂರಿಟಿ 50 lakhs ಫಾರ್ 4 years. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ 55 lakhs. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 38 lakhs. ಇದು ಏರೋಸ್ಪೇಸ್ ಇಂಜಿನಿಯರಿಂಗ್ 31 lakhs. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 24 lakhs. ಬಯೋಟೆಕ್ನಾಲಜಿ 25 lakhs. ಕೆಮಿಕಲ್ ಇಂಜಿನಿಯರಿಂಗ್ 16 lakhs. ಅದು ಬಿಟ್ಟು ನಿಮಗೆ ಇನ್ಸ್ಟ್ರುಮೆಂಟೇಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದು ಈ ವರ್ಷದಿಂದ ಎಂಡ್ ಆಗ್ತಾ ಇದೆ. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು ಇದೆ, ಅದು ಕೂಡ ಅರೌಂಡ್ 20 lakhsವರೆಗೆ ಬರುತ್ತೆ. ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಈ ವರ್ಷದಿಂದ ಇಲ್ಲ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಒನ್ ಮೋರ್ ಬಿಗ್ ಅಪ್ಡೇಟ್ ಏನಂತ ಕೇಳಿದರೆ, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗನ್ನು ಕೂಡ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆರ್ ವಿಯಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇರೋದಿಲ್ಲ, ದೇ ಆರ್ ಮರ್ಜಿಂಗ್ ಇಟ್ ವಿತ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆ, ಇದೊಂದು ಡೇಟಾ ಗೊತ್ತಿರಲಿ. ಇದು ಮ್ಯಾನೇಜ್ಮೆಂಟ್ ಫೀಸು. ಹೈಯೆಸ್ಟ್ CTC ಟಿಲ್ ಡೇಟ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2024 92 ಲಕ್ಷ 92 LPA. ಆಫ್ ಕ್ಯಾಂಪಸ್ ಡ್ರೈವ್ ಆಗಿದ್ದು, ಆನ್ ಕ್ಯಾಂಪಸಲ್ಲಿ ಆಗಿದ್ದಲ್ಲ, ಇದು ಆಫ್ ಕ್ಯಾಂಪಸ್. ಬಟ್ ಈಸ್ ಅ RVC ಸ್ಟೂಡೆಂಟ್ಸ್. 92 LPA ಆಗಿತ್ತು. ದಟ್ ಡಸಂಟ್ ಮೀನ್ ದಟ್ 92 ಡಿವೈಡೆಡ್ ಬೈ 12 ಅಂತಲ್ಲ. ಓಕೆ, ದಟ್ ಡಸಂಟ್ ಮೀನ್ ದಟ್ 92 lakhs ಡಿವೈಡ್ ಬೈ 12 ಅಂತಲ್ಲ. ಓವರ್ ಆಲ್ ಹೈಯೆಸ್ಟ್ ಪ್ಯಾಕೇಜ್ 92. ಅದರಲ್ಲಿ ಮತ್ತೆ ಡಿವಿಷನ್ ಆಗುತ್ತೆ. ನಿಮಗೀಗ ಒಂದು CTC ಅಂದಿದಾಗ ಕಂಪನಿಯಲ್ಲಿ ಶೇರ್ ಬರುತ್ತೆ, ಮತ್ತು ನಿಮಗೆ PF ಇರುತ್ತೆ, ESI ಇರುತ್ತೆ, ಬೇರೆ ಇದಿರುತ್ತೆ. ಸೊ 92 LPA ಟಿಲ್ ಡೇಟ್ 2024 ಆಗಿದ್ದು. ಈ ವರ್ಷ ಇನ್ನು ನಿಮಗೆ ಏನು ಪಾಸ್ಟ್ ರೆಕಾರ್ಡ್ಸನ್ನು ನೋಡಿದರೆ ಹೈಯೆಸ್ಟ್ ಪ್ಯಾಕೇಜು 2022 50 LPA ಆಗಿದೆ, 2023 62 LPA ಆಗಿದೆ, 2024 92 LPA ಆಗಿದೆ, 2025 ಈಗ ಆನ್ಗೋಯಿಂಗ್, ಇದಿನ್ನೂ ಎಂಡ್ ಆಗಿಲ್ಲ ಸ್ಟೂಡೆಂಟ್ಸು, ಇವಾಗ ಆಗ್ತಾ ಇದೆ. ಯಾವುದು ಆರ್ ವಿಯಲ್ಲಿ ಇನ್ನೂ ಕೂಡ ಇದು ಆನ್ಗೋಯಿಂಗ್ ಪ್ರಾಸೆಸ್. 52 lakhs per annum ಇದು ಹೈಯೆಸ್ಟು. ನಮ್ಮ ಬ್ಯಾಚಲ್ಲಿ 2019 ಬ್ಯಾಚಲ್ಲಿ 49 LPA ಆಗಿತ್ತು. ಓಕೆ, ಬಟ್ ನಾನಿಲ್ಲಿ ತೊಗೊಂಡಂಥ ಡೇಟಾ ಫ್ರಮ್ 2022. ಓಕೆ, ಸೊ ಆ್ಯಾವ್ರೇಜ್ CTC ಇದು ಇಂಪಾರ್ಟೆಂಟ್. ನಾವು ಯಾವತ್ತು ಹೈಯೆಸ್ಟ್ CTC ನೋಡಿ ಹೋಗೋದಲ್ಲ. ಈ ಹೈಯೆಸ್ಟ್ CTC 1 or 2 ಪೀಪಲಿಗೆ ಆಗುತ್ತೆ, ಸ್ಟೂಡೆಂಟ್ಸಿಗಾಗುತ್ತೆ. ಬಟ್ ಆ್ಯಾವ್ರೇಜ್ CTCನ ನೋಡಿದರೆ ಎವ್ರಿ ಇಯರ್ ಡೇ ಬೈ ಡೇ ಏನಾಗ್ತಾಯಿದೆ, ಇಯರ್ ಬೈ ಇಯರ್ ಏನಾಗ್ತಾಯಿದೆ, ಟ್ರೆಂಡಿಂಗ್ ನೋಡಿ ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಹೋಗ್ತಾ ಇದೆ. 2022 10.85 LPA ಆ್ಯಾವ್ರೇಜ್ ಪ್ಯಾಕೇಜ್ ನಾನು ಹೇಳ್ತಾ ಇರೋದು. 2023 11.18 LPA, 2024 13 LPA, 2025 ಈಗ ಆನ್ಗೋಯಿಂಗಲ್ಲಿ 15 lakhs. ದಿಸ್ ಇಸ್ ಆ್ಯಾವ್ರೇಜ್, ದಿಸ್ ಈಸ್ ಆನ್ಗೋಯಿಂಗ್. ಅಂದರೆ ಆನ್ ಆ್ಯನ್ ಆ್ಯಾವ್ರೇಜು ಎವ್ರಿ ಸ್ಟೂಡೆಂಟ್ಸ್ ವಿಲ್ ಗೆಟ್ 15 lakhs. RVCಯಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ ನಾನು ಹೇಳ್ತಾ ಇರೋದು. ದಟ್ ಟು ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸನ್ನು ಮರ್ಜ್ ಮಾಡಿದ್ದಾರೆ. ದೆನ್ EC. ಓಕೆ, ಸೊ ಇಲ್ಲಿ ನೀವು ಆ್ಯಾವ್ರೇಜ್ CTC ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾನು ನೋಡಿದ ಪ್ರಕಾರ ಕಂಪ್ಯೂಟರ್ ಸೈನ್ಸಲ್ಲಿ ಪ್ರತಿಯೊಬ್ಬ ಅಂದರೆ ಆನ್ ಆ್ಯನ್ ಆ್ಯಾವ್ರೇಜ್ 12 lakhs ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ತೊಗೊಂಡೋಗ್ತಾನೆ. 12 to 15 lakhs. ದಿಸ್ ಇಯರ್ ಇಟ್ ವಿಲ್ ಬಿ 15.2 LPA ಆ್ಯಾವ್ರೇಜ್ CTC. ಬಟ್ ನಾನು ಎಲ್ಲ ಡಿಪಾರ್ಟ್ಮೆಂಟ್ ಇದು ಹೇಳ್ತಾ ಇಲ್ಲ. ಸಮ್ ಡಿಪಾರ್ಟ್ಮೆಂಟ್ಸ್ ಮೈಟ್ ಹ್ಯಾವ್ ಲೆಸ್ ಆ್ಯಾವ್ರೇಜ್ ಪ್ಯಾಕೇಜು. ನಂಬರ್ ಆಫ್ ಕಂಪನೀಸ್ ವಿಸಿಟೆಡ್ 2022 291 ಕಂಪನೀಸ್ ವಿಸಿಟ್ ಮಾಡಿದೆ RVCಯನ್ನು. 2023 258 ಕಂಪನೀಸು, 2024 249 ಕಂಪನೀಸು, 2025 ಆನ್ಗೋಯಿಂಗ್ ಆಲ್ರೆಡಿ 189 ಕಂಪನೀಸ್ ವಿಸಿಟ್ ಮಾಡಿದ್ದಾರೆ. ಆಲ್ರೆಡಿ 189. ಎವ್ರಿ ಇಯರ್ ಮೋರ್ ದ್ಯಾನ್ 250 ಕಂಪನೀಸ್ ವಿಸಿಟ್ ಮಾಡುತ್ತೆ ಕಂಪಲ್ಸರಿ. ಎಲ್ಲಿ RVಯಲ್ಲಿ ಅಪ್ ಟು 300ವರೆಗೂ ಕೂಡ ವಿಸಿಟ್ ಮಾಡಿದೆ. ಓಕೆ, ನೆಕ್ಸ್ಟು ಸ್ಯಾಲ್ರಿ ರೇಂಜ್ ನೋಡಿ. 2022 ನಾನು ಇದರಲ್ಲಿ ಓಪನ್ ಡ್ರೀಮ್ ಕಂಪನಿ ಪ್ಯಾಕೇಜ್ಗಳನ್ನು ಮಾತ್ರ ತೊಗೊಂಡಿದ್ದೇನೆ. ಓಪನ್ ಡ್ರೀಮ್ ಅಂತ ಹೇಳಿದರೆ RVCಯಲ್ಲಿ 8+ LPA. ಯಾರಿಗೆ ಮೋರ್ ದ್ಯಾನ್ 8 lakhs ಆಗುತ್ತೆ ಅವ್ರನ್ನ ಓಪನ್ ಡ್ರೀಮ್ ಅಂತ ಕರೀತಾರೆ. 8+ LPA 750+ ಆಫರ್ಸನ್ನು ಕೊಟ್ಟಿದ್ದಾರೆ. ಅಂದರೆ 750+ ಸ್ಟೂಡೆಂಟ್ಸ್ಗಳು 8+ lakhs ತೊಗೊಂಡಿದ್ದಾರೆ, ಆಯಿತಾ. 2023 740+ ಸ್ಟೂಡೆಂಟ್ಸ್ಗಳು 8+ lakhs
ಆಫರ್ನ ತೊಗೊಂಡಿದ್ದಾರೆ. 2024 850+ ಸ್ಟೂಡೆಂಟ್ಸ್ಗಳು 8+ ಲ್ಯಾಕ್ಸ್ ಆಫರ್ನ ತೊಗೊಂಡಿದ್ದಾರೆ. 2024 25 ದಿಸ್ ಇಯರ್ 150+ ಸ್ಟೂಡೆಂಟ್ಸ್ಗಳು ಆಲ್ರೆಡಿ 8+ LPA ಆಫರ್ನ ತೊಗೊಂಡಿದ್ದಾರೆ. 8+ ಅಂತ ಹೇಳಿದರೆ 8ಇಂದ ಸ್ಟಾರ್ಟ್ ಆಗಿ ಎಲ್ಲೂ ಕೂಡ ಇರ್ಬೋದು. ಇದ್ರ ಬಿಲೋನು ಕೂಡ ಇದೆ ಸರ್, 8 ಬಿಲೋ ಇಲ್ವಾ, ಇದ್ದಾರೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಮೋರ್ ದೆನ್ 8 ಲ್ಯಾಕ್ಸ್ ಪ್ಯಾಕೇಜ್. 8 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಈ ಇಯರು ಅಪ್ ಟು ಎಷ್ಟು ಲ್ಯಾಕ್ಸ್ ಆಗಿದೆ, 56 ಲ್ಯಾಕ್ಸ್ವರೆಗೂ ಆಗಿದೆ ಹೈಯೆಸ್ಟ್ ಪ್ಯಾಕೇಜು. ಆನ್ಗೋಯಿಂಗ ಇನ್ನೂ ಆಗ್ತಾ ಇದೆ, ಆಯಿತಾ. ಕಂಪನಿ ಯಾವುದೆಲ್ಲ ವಿಸಿಟ್ ಮಾಡಿದೆ ನಾನು ಹೇಳಿದ್ದೇನೆ, ಈ ಇಯರ್ ಆಲ್ರೆಡಿ 189 ಕಂಪನೀಸ್ ವಿಸಿಟ್ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ಆ್ಯಂಡ್ ಎವ್ರಿ ಇಯರ್ 250+ ಕಂಪನೀಸ್ಗಳು ವಿಸಿಟ್ ಮಾಡುತ್ತೆ. ಅದರಲ್ಲಿ ಸರ್ವಿಸ್ ಬೇಸ್ಡ್ ಕಂಪನೀಸ್ ಇದೆ, ನಿಮಗೆ IT ಕಂಪನೀಸ್ ಇದೆ, ಫಿನಾನ್ಸ್ ಕಂಪನೀಸ್ ಇದೆ. ದೆರ್ ಆರ್ ಮೆನಿ, ಫಿನಾನ್ಸ್ ಇರ್ಬೋದು, IT ಕಂಪನೀಸ್ ಇರ್ಬೋದು, ಮತ್ತು ಯಾವುದು ಸರ್ವಿಸ್ ಬೇಸ್ಡ್ ಕಂಪನೀಸ್ ಇರ್ಬೋದು, ಕೋರ್ ಕಂಪನೀಸ್ಗಳು ಬರುತ್ತೆ. ಮೋಸ್ಟ್ ಆಫ್ ದ ಕೋರ್ ಕಂಪನೀಸ್ಗಳು ಪ್ರಿಫರ್ ಮಾಡೋದು RVC ಸ್ಟೂಡೆಂಟ್ಸ್ನ. ಅದರಲ್ಲಿ ಸರ್ವಿಸ್ ಬೇಸ್ಡ್ ಯಾವುದು ಕಾಗ್ನಿಸೆಂಟ್ ಇರ್ಬೋದು, NTT ಡೇಟಾ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಆಕ್ಸೆಂಚರ್ ಇರ್ಬೋದು. IT-ಯಲ್ಲಿ SAP ಲ್ಯಾಬ್ಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ, ಒರಾಕಲ್, ಡೆಲ್, ಸಿಸ್ಕೋ, ಅಂದರೆ ಆಲ್ಮೋಸ್ಟ್ ಆಲ್ ದ ಇಂಟರ್ನ್ಯಾಷನಲ್ ಕಂಪನೀಸ್ ಯಾವುದಿದೆ ಎಲ್ಲದೂ ಕೂಡ. ಮೈಕ್ರೋಸಾಫ್ಟು ಬರುತ್ತೆ, ಗೂಗಲ್ ಒಂದು ಬರಲಿಲ್ಲ, ಆಯಿತಾ. ಗೂಗಲ್ ಒಂದು ಸದ್ಯಕ್ಕೆ ಬರಲಿಲ್ಲ. ಅಮೆಝಾನ್ ಬರುತ್ತೆ, ಫ್ಲಿಪ್ಕಾರ್ಟ್ ಬರುತ್ತೆ. ದೋಸ್ ಆಲ್ ಕಂಪನೀಸ್ಗಳು ಬರುತ್ತೆ RVCಗೆ. NIRF ರ್ಯಾಂಕಿಂಗ್ ನೋಡಿ, ಐ ಡೋಂಟ್ ಟ್ರಸ್ಟ್ ಇನ್ NIRF ರ್ಯಾಂಕಿಂಗ್. ನಾನು 2000 ಇದರಲ್ಲಿ ಅಂದರೆ ನನ್ನ ಬ್ಯಾಚಿಗೆ ಸ್ಟಾರ್ಟ್ ಆದಾಗ, ನಾನು RVಗೆ ಇಂಜಿನಿಯರಿಂಗ್ ಜಾಯ್ನ್ ಆದಾಗ RVCದು NIRF ರ್ಯಾಂಕಿಂಗ್ 33 ಇದ್ದಿತ್ತು. ನಾನು ಇಂಜಿನಿಯರಿಂಗ್ ಜಾಯ್ನ್ ಆದಾಗ. ನಾನು ಇಂಜಿನಿಯರಿಂಗ್ ಬಿಡೋವಾಗ ಆಲ್ಮೋಸ್ಟ್ ಒಂದು 55-60 ರೇಂಜ್ ಬಂದಿತ್ತು 2019 ಟೈಮಲ್ಲಿ. ಓಕೆ, ಯಾಕಂದರೆ NIRF ರ್ಯಾಂಕಿಂಗ್ ಜಂಪ್ ಆಗ್ತಾಯಿದೆ. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಬಟ್ ಆಲ್ಮೋಸ್ಟ್ NIRF ರ್ಯಾಂಕಿಂಗ್ ವಾಟ್ ಬೇಸ್ಡ್ ಮೇಲೆ ಕೊಡ್ತಾರೆ ಕೇಳಿದರೆ, ಒಂದು ಕಾಲೇಜು, ಇನ್ಫ್ರಾಸ್ಟ್ರಕ್ಚರು, ಎಷ್ಟು ಪೇಟೆಂಟ್ಗಳಿದೆ, ಎಷ್ಟು ಪೇಪರ್ಗಳು ಪಬ್ಲಿಷ್ ಆಗಿದೆ, ಯಾರ್ದು ಫ್ಯಾಕಲ್ಟೀಸ್ ಇರ್ಬೋದು, ಸ್ಟೂಡೆಂಟ್ಸ್ಗಳಿದ್ದಿರ್ಬೋದು, ಎಷ್ಟು PhD ಹೋಲ್ಡರ್ಸ್ ಇದ್ದಾರೆ, ಇದೆಲ್ಲದನ್ನು ನೋಡಿ NIRF ರ್ಯಾಂಕಿಂಗ್ ಕೊಡೋದು. ಬಟ್ ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಬೇಕಾಗಿರೋದು ಪ್ಲೇಸ್ಮೆಂಟ್. ಬಟ್ ಪ್ಲೇಸ್ಮೆಂಟ್ ವೈಸ್ ಐ ಡೋಂಟ್ ನೆಗ್ಲೆಕ್ಟ್ RVC ಅಂದರೆ ಪರ್ಸ್ನಲಿ. ಆ್ಯಂಡ್ ನಾನು ಪ್ರತಿದಿನ ನೋಡ್ತೇನೆ, ಐ ನೋ. ಸೊ NIRF ರ್ಯಾಂಕಿಂಗ್ ಎವ್ರಿ ಇಯರ್ ಅಪ್ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ದಟ್ ಡಸಂಟ್ ಮೀನ್ ದಟ್ RV ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ. ಪ್ಲೇಸ್ಮೆಂಟ್ ವೈಸ್ ಇಟ್ ಈಸ್ ಟಾಪ್ ನಾಚ್, ದಟ್ಸ್ ಫಾರ್ ಶೋರ್. ಅರ್ಥ ಆಯ್ತಾ. ಪ್ಲೇಸ್ಮೆಂಟ್ ಪರ್ಸೆಂಟೇಜು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 100% ಪ್ಲೇಸ್ಮೆಂಟ್ ಆಗ್ತಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 100% ಆಗ್ತಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದರೆ ಏನು? ನಾನು ನೋಡಿದ ಪ್ರಕಾರ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏನು ಹೇಳ್ತಾರೆ ಕೇಳಿದರೆ, ನಿಮಗೆ ವಿದೌಟ್ ಎನಿ ಬ್ಯಾಕ್ಲಾಗ್ಸ್, ಫೈನಲ್ ಇಯರ್ ಇಂಜಿನಿಯರಿಂಗ್ ಬಂದಾಗ ಏನೂ ಬ್ಯಾಕ್ಲಾಗ್ಸ್ ಇಲ್ಲದೆ ನೀವು ಫೈನಲ್ ಇಯರ್ ಇಂಜಿನಿಯರಿಂಗ್ ಬಂದು ಪ್ಲೇಸ್ಮೆಂಟ್ ಕೂತ್ಕೊಳ್ಳೋಂಥ ನಿಮಗೆ ಇದಿದ್ದರೆ, ಏನು ಎಲಿಜಿಬಿಲಿಟಿ ಇದ್ದರೆ ನಿಮಗೆ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ. ನೀವು ಅಲ್ಲ, ನಿಮ್ಮ ಕೈಯಲ್ಲಿ 3 to 4 ಆಫರ್ಸ್ ಎಲ್ಲ ಇರುತ್ತೆ. ನನ್ನದೇ ಕ್ಲಾಸ್ ಮೇಟ್ ಒಬ್ಬ 7-8 ಆಫರ್ಸ್ ಇಟ್ಕೊಂಡಿದ್ದ, ಆಯಿತಾ. ಒಬ್ಬ 4 ಆಫರ್ಸ್ ಇಟ್ಕೊಂಡಿದ್ದ. ಅದು 8 ಲ್ಯಾಕ್ಸ್, 15 ಲ್ಯಾಕ್ಸ್, 26 ಲ್ಯಾಕ್ಸ್, ಫೈನಲ್ ಅವನಾಗಿದ್ದು 49 ಲ್ಯಾಕ್ಸ್. ದಟ್ ಈಸ್ ಫಾರ್ ನ್ಯೂಟಾನಿಕ್ಸ್. ಆಯ್ತು, ಸಾರಿ, ನ್ಯೂಟಾನಿಕ್ಸ್ ಅಲ್ಲ, ಅದು ಐ ಡೋಂಟ್ ರಿಮೆಂಬರ್ ದ ನೇಮ್ ರೈಟ್ ನಾವು. ವೆಯ್ಟ್ ಒನ್ ಆಫ್ ದ ಟಾಪ್ ಕಂಪನಿ ಸ್ಟೂಡೆಂಟ್ಸ್, ಐ ಡೋಂಟ್ ರಿಮೆಂಬರ್ ದ ನೇಮ್. ಸೊ ಫೈನಲಿ 49 ಲ್ಯಾಕ್ಸಿಗೆ ಅವನಿಗೆ ಆಯಿತು, ಆಯಿತಾ. ಸೊ ಪ್ಲೇಸ್ಮೆಂಟ್ ಈವನ್ ಅದರ್ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆ ಪ್ಲೇಸ್ಮೆಂಟ್ ಇದೆ. ನಾನು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇರುವಂತಹ ಸಿವಿಲ್ ಮೆಕ್ ಬಗ್ಗೆ ನಾನು ಅಷ್ಟು ಅಂದರೆ ಓಕೆ, ಬೇರೆ ಕಾಲೇಜಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ RVCಯಲ್ಲಿ ಮೆಕ್ಯಾನಿಕಲಲ್ಲೂ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಟೆಲಿಕಮ್ಯುನಿಕೇಷನ್ ಪ್ಲೇಸ್ಮೆಂಟ್ ಇದೆ. ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 75+% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್, ದಟ್ ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಅರ್ಥ ಆಯ್ತಾ. ಸೊ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ 100%. ಫೆಸ್ಟ್ಗಳು, ಕಾಲೇಜ್ ಲೈಫ್ ಹೇಗಿರುತ್ತೆ ಸರ್? ಇಟ್ಸ್ ಗುಡ್. ಇನ್ನು ತುಂಬ ಹೆಕ್ಟಿಕ್ ಅಂತ ಅನ್ಸೋದಿಲ್ಲ. ಓಕೆ, ತುಂಬ ಹೆಕ್ಟಿಕ್ ಅಂತ ಅನ್ಸೋದಿಲ್ಲ, ತುಂಬ ನಿಮಗೆ ಸ್ಟ್ರಿಕ್ಟ್ ಮಾಡೋದು ಅದಿಲ್ಲ. ಇಲ್ಲಿ ಫೆಸ್ಟ್ಗಳಾಗುತ್ತೆ. 8th ಮೈಲ್ ಅಂತ ಫೆಸ್ಟ್ ಮಾಡ್ತಾರೆ ಆಲ್ಟರ್ನೇಟಿವ್ ಇಯರ್ಸಿಗೆ, ಅಂದರೆ ಎವ್ರಿ 2 ಇಯರ್ಸಿಗೆ ಒನ್ ಟೈಪ್ ಫೆಸ್ಟ್ ಮಾಡ್ತಾರೆ. ದೆನ್ ಕನ್ನಡ, ಒನ್ ಆಫ್ ದ ಬೆಸ್ಟ್ ಕನ್ನಡ ಹಬ್ಬ ನಮ್ಮ RV ಕಾಲೇಜಲ್ಲಿ ನಡೀತದೆ, ಕನ್ನಡ ಹಬ್ಬ ಅಂತ. ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾನೆ. 8th ಮೈಲ್ ಈಸ್ ಒನ್ ಆಫ್ ದ ಟಾಪ್ ಫೆಸ್ಟ್, ಒಳ್ಳೆದಿರುತ್ತೆ. ಆ್ಯಂಡ್ ಅದರ್ ದೆನ್ ದ್ಯಾಟ್ ಟೆಕ್ನಿಕಲ್ ಫೆಸ್ಟ್ಗಳು ನಡೀತದೆ. ಟೆಕ್ನಿಕಲ್ ಇದನ್ನೆಲ್ಲ ಮಾಡ್ತಾ ಇರ್ತಾರೆ, ಇದು ಮಾತ್ರ ಅಲ್ಲ. ಓಕೆ, ಇದು RVCA. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಐ ಡೋಂಟ್ ಕಮೆಂಟ್ ಆನ್ ಫ್ಯಾಕಲ್ಟಿ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಎವ್ರಿ ಕಾಲೇಜಲ್ಲೂ ಕೂಡ ಫ್ಯಾಕಲ್ಟಿ ಬಗ್ಗೆ ಇದಿರುತ್ತೆ. ಮತ್ತು ಇನ್ನೊಂದು ನಾನು ಹೇಳ್ತೇನೆ, ಇಲ್ಲಿ ನಿಮ್ಮ ಸ್ಕಿಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಇಂಟ್ರೆಸ್ಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಾಲೇಜಿಗೆ ಹೋದಾಗ ಎಲ್ಲದನ್ನು ಲೈಕ್ ಮಾಡೋರು ಯಾರೂ ಇಲ್ಲ. ಅರ್ಥ ಆಯ್ತಾ. IITಗೆ ಹೋದವನು ಕೂಡ ಅಲ್ಲೇನೋ ಒಂದು ಡ್ರಾಬ್ಯಾಕ್ಸನ್ನು ಹೇಳ್ತಾನೆ. ಸೊ ಹಾಗಂತ ನೀವು ಯಾರೋ ಒಬ್ಬರು ಒಂದೆರಡು ಬ್ಯಾಡ್ ರಿವ್ಯೂಸ್ ಕೊಟ್ಟರಂತ RVCನ ಇದು ಮಾಡೋದಲ್ಲ. ಓಕೆ, ಎಲ್ರಿಗೂ ಇಷ್ಟ ಆಗಲಿಕ್ಕೆ ಎಲ್ರಿಗೂ ಆಗೋದಿಲ್ಲ. ಸೊ ಇರೋದರಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಕಾಲೇಜು ನನ್ನ ಪ್ರಕಾರ ಪ್ಲೇಸ್ಮೆಂಟಿಗೆ RV. ಯಾಕಂದರೆ ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ನೀವು ನೋಡೋದು ಪ್ಲೇಸ್ಮೆಂಟ್. ಪರ್ಸ್ನಲಿ ಪ್ಲೇಸ್ಮೆಂಟ್ ಈಸ್ ಒನ್ ಆಫ್ ದ ಟಾಪ್ ನಾಚ್ ಎಟ್ RVC. ಓಕೆ, ನೆಕ್ಸ್ಟು ಇದೇ ಕಾಲೇಜು RVದು ಇನ್ನೊಂದು ಬ್ರ್ಯಾಂಚು 2019 ಸ್ಟಾರ್ಟ್ ಆಗಿದ್ದು JP ನಗರದ 8th ಫೇಸಲ್ಲಿದೆ. ಓಕೆ, JP ನಗರದ 8th ಫೇಸಲ್ಲಿದೆ. ಈ ಪ್ರತಿಯೊಂದು ಕಾಲೇಜಿಗೆ ನಾನು ಇದು ಮಾಡಿದ್ದೇನೆ, ಏನು ವಿಸಿಟ್ ಮಾಡ್ಕೊಂಡು ಬಂದು ನಾನು ಇಂತ ಹೇಳ್ತಾ ಇರೋದು. ಅಲ್ಲಿನ ಸ್ಟೂಡೆಂಟ್ಗಳ ರಿವ್ಯೂ ಪ್ರಕಾರ RVIT ಈಸ್
ಬೆಸ್ಟ್ ಚಾಯ್ಸ್. ಓಕೆ, ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತಾ ಇಲ್ಲ, ಫಾರ್ ದ್ಯಾಟ್ ರ್ಯಾಂಕ್ ರೇಂಜ್ ದ RVIT ಇಸ್ ಗುಡ್ ಚಾಯ್ಸ್. ನಾನೊಂದು 15 ಸ್ಟೂಡೆಂಟ್ಸ್ಗಳ ರಿವ್ಯೂಸನ್ನು ತೊಗೊಂಡಾಗ ಅವ್ರು ಹೇಳಿದ್ದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಆ್ಯಂಡ್ ಅದರ್ ಬ್ರಾಂಚಸ್ ಅವ್ರು ಹೇಳಿದ್ದು ಓಕೆ ಒಳ್ಳೆದಿದೆ. ಓಕೆ, ಸೊ ಇಲ್ಲಿದು ಅದಕ್ಕಿಂತ ಮುಂಚೆ ಇದರ KCET ಕೋಡ್ ಬಂದುಬಿಟ್ಟು E274 275, ಕಾಮಿಡ್ ಕೀ ಕೋಡ್ ಬಂದುಬಿಟ್ಟು E198. ಕಂಪ್ಯೂಟರ್ ಸೈನ್ಸ್ನ ಇಲ್ಲಿನ ಏನು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಕೋಟಾ ಬಂದುಬಿಟ್ಟು ನಿಮಗೆ 33+ ಲ್ಯಾಕ್ಸ್ ಆಗುತ್ತೆ ಓವರಾಲ್ ಆಗಿ. ಕಂಪ್ಯೂಟರ್ ಸೈನ್ಸ್ ವಿತ್ AIML ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ AIML ಇಲ್ಲ. ನನ್ನ ಕಾಲೇಜಿಗೆ ನಾನು ವಿಸಿಟ್ ಮಾಡಿದಾಗ ಅವ್ರ ಹತ್ರ ತಗೊಂಡಂಥ ಇನ್ಫಾರ್ಮೇಷನಲ್ಲಿ CSC ವಿತ್ AIML ಈ ಇಯರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ISC ಇಲ್ಲ, ಅರ್ಥ ಆಯ್ತಾ. CSC ವಿತ್ AIML ಅರೌಂಡ್ ಅದು ಕೂಡ ಅರೌಂಡ್ 30 ಲ್ಯಾಕ್ಸ್ವರೆಗೆ ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 15 ಲ್ಯಾಕ್ಸ್ ಪ್ಲಸ್ 3 ಲ್ಯಾಕ್ಸ್. ಓಕೆ, ಆ್ಯಂಡ್ RVITMಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಇರೋದಿಲ್ಲ, ಅಂದರೆ ಸ್ಟಾರ್ಟ್ ಮಾಡಿದ್ರು ಬಟ್ ಇವಾಗ ಆನ್ ಆಗ್ತಾ ಇದೆ. ನಿಮ್ಮ ಸೀನಿಯರ್ಸಿಗಿದೆ ಬಟ್ ನಿಮ್ಮ ಬ್ಯಾಚ್ ಅವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋ ಕೋರ್ಸ್ ಇಲ್ಲ, ಇಟ್ಸ್ ಎಂಡೆಡ್. ಓಕೆ, ಅವರ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಬಟ್ ಇದಿಲ್ಲ. ನಾನು ಕಾಲೇಜಿಗೆ ಹೋದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋದು ವೆಬ್ಸೈಟನ್ನು ನೋಡಿ ಇದು ಮಾಡೋರನ್ನ ಇದು ಮಾಡಬೇಡಿ ಅಂತ. ನಾನು ಕಾಲೇಜಿಗೆ ಹೋಗಿ ನೋಡಿದಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಲ್ಲ, ಆಯಿತಾ. ಆ್ಯಂಡ್ ಇಲ್ಲಿ ನೋಡಿ ECE CSC ವಿತ್ AIML CSC ಈ ಬ್ರಾಂಚನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಬಿಕಾಸ್ ISCನ ಇದು ಮಾಡ್ತಾ ಇದ್ದಾರಲ್ಲ. ಸೊ 25 + 3 ಲ್ಯಾಕ್ಸ್ ಇದು ಏನು ಹೇಳ್ತಾರೆ RVIT ಇದು ಮ್ಯಾನೇಜ್ಮೆಂಟ್ ಕೋಟಾ, ಆಯಿತಾ. ಟಿಲ್ ಡೇಟ್ ಹೈಯೆಸ್ಟ್ ಪ್ಯಾಕೇಜ್, ಯಾಕಂದರೆ ಇದು 2019 ಸ್ಟಾರ್ಟ್ ಆಗಿದ್ದು. 19 to 20, 20 to 21, 21 to 22, 22 to 23 ಅಂದರೆ ಲಾಸ್ಟ್ ಇಯರ್ ಇದಾಗಿದೆ ನಾನು ಹೇಳ್ತಾ ಇರೋದು. ಸೊ ಆ ಲೆಕ್ಕದಲ್ಲಿ ಟಿಲ್ ಡೇಟ್ ಹೈಯೆಸ್ಟ್ ಪ್ಯಾಕೇಜು 29 LP ಆಗಿದೆ. 2024 29 LP ಆಗಿದೆ. 2024 ಈ ವರ್ಷ ಆನ್ಗೋಯಿಂಗ್ 26 LPA. ಆ್ಯಂಡ್ ವೆರಿ 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 ಇಂಪಾರ್ಟೆಂಟು, RVIT ಸ್ಟೂಡೆಂಟ್ಸ್ಗಳನ್ನು RVCE ಸ್ಟೂಡೆಂಟ್ಸ್ಗಳ ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಯಾಕಂತ ಕೇಳಿದರೆ ಈ ಪ್ಲೇಸ್ಮೆಂಟ್ ಆಫೀಸರ್ ಯಾರು ಕೇಳಿದರೆ ಎರಡೂ ಕಾಲೇಜ್ನ ಪ್ಲೇಸ್ಮೆಂಟ್ ಆಫೀಸರ್ ರಂಗನಾಥ ಸರ್. ನಾನಿದ್ದಾಗಲೂ ಕೂಡ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ಲೇಸ್ಮೆಂಟ್ ಆಫೀಸರ್, ಮೇನ್ ಆಫೀಸರ್ ನಾನು ಹೇಳ್ತಾರೆ, ಅದು ಬಿಟ್ಟು ಇನ್ನೂ ಇದ್ದಾರೆ. ಮೇನ್ ಸರ್ ರಂಗನಾಥ ಸರ್, ಅದೇ ಸರ್ RVIT ಕೂಡ ಏನು ಹೇಳ್ತಾರೆ ಪ್ಲೇಸ್ಮೆಂಟ್ ಆಫೀಸರ್. ಸೊ ದೇ ಶೇರ್ ಕಾಮನ್ ಪ್ಲೇಸ್ಮೆಂಟ್ ಸೆಲ್. ಅದಕ್ಕೋಸ್ಕರ ಏನು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಹೇಗೆ ಇದು ಕ್ರೈಟೀರಿಯಾ ಏನು ಅಂತ ಕೇಳಿದರೆ ಯಾವ ಕಂಪನಿಗಳು RVCEಗೆ ಬರುತ್ತೆ ಅವ್ರು ಹೇಳ್ತಾರೆ ದ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ 7.5 CGPA ಅಥವಾ 8 CGPA. RVITಯಲ್ಲಿ ಯಾರ್ಯಾರು 8 CGPAನ ಮೇಂಟೈನ್ ಮಾಡ್ತಾರೆ ಈಸ್ ಎಲಿಜಿಬಲ್ ಟು ಸಿಟ್ ಫಾರ್ ಕಂಬೈನ್ಡ್ ಪ್ಲೇಸ್ಮೆಂಟ್ ಆರ್ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ವಿತ್ RVCE. ಅದು ಪ್ಲೇಸ್ಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ನಿಮ್ಮ ಅಪಾರ್ಚುನಿಟಿ 50 ಲ್ಯಾಕ್ಸು ಆಗ್ಬೋದು, ಆಯಿತಾ. ಬಟ್ ನೀವು ಪ್ರೊವೈಡೆಡ್ ದಟ್ CGPA ಮೇಂಟೈನ್ ಮಾಡಲೇಬೇಕು. ಯಾಕೆ ಸರ್, ಯಾಕೆ ಅಂತ ಕೇಳಿದ್ರೆ ಕೆಲವೊಂದು ಕಂಪನಿಯವರು 8+ CGPA ಹೇಳ್ಬೋದಲ್ಲ, ಅಥವಾ ಕಾಲೇಜವರು ಹೇಳ್ಬೋದಲ್ಲ. RVCE ಸ್ಟೂಡೆಂಟ್ಸ್ಗಳ ಜೊತೆ ನೀವು ಕಾಂಪೀಟ್ ಮಾಡಲಿಕ್ಕೆ ನಿಮ್ಗೆ ಇದಿರ್ಲಿಕ್ಕೆ ಹೋಗಿ RVCE ಸ್ಟೂಡೆಂಟ್ಸ್ಗಳು RVCE ಇದು ರಂಗನಾಥ್ ಸರ್ ಇದು ಮಾಡ್ಬೋದಲ್ಲ, 8+ RVIT ಸ್ಟೂಡೆಂಟ್ಸ್ 8+ CGPA ಇದ್ದವ್ರು ಮಾತ್ರ ಕೂತ್ಕೊಳ್ಳಿ ಅಂತ ಹೇಳ್ಬೋದಲ್ಲ, ಅಥವಾ ಕಂಪನಿಯವರು ಹೇಳ್ಬೋದು CGPA 8+ ಅಂತ. ಆವಾಗ ನೀವು 8+ CGPAನ ಮೇಂಟೈನ್ ಮಾಡಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಲಾಟ್ಸ್ ಆಫ್ ಅಪರ್ಚುನಿಟಿ. ಆ್ಯಂಡ್ ವಾಟ್ ಈಸ್ ದ ಡ್ರಾಬ್ಯಾಕ್ ಅಂತ ಕೇಳಿದರೆ, ಯು ಶುಡ್ ಕಂಪೀಟ್ ವಿತ್ ಫ್ಯೂ ಬೆಸ್ಟ್ ಮೈಂಡ್ಸ್ ಆಫ್ ಕರ್ನಾಟಕ, ನಾಟ್ ಓನ್ಲಿ ಕರ್ನಾಟಕ, ಫ್ರಮ್ ಇಂಡಿಯಾದ ಕೆಲವೊಂದಿಷ್ಟು ಬೆಸ್ಟ್ ಮೈಂಡ್ಸ್ಗಳ ಜೊತೆ ನೀವು ಕಾಂಪೀಟ್ ಮಾಡಬೇಕಾಗತ್ತೆ. ಮೀನಿಂಗ್ ಟು ಸೇ ದ್ಯಾಟ್ ಯು ಆರ್ ಕಾಂಪೀಟಿಂಗ್ ವಿತ್ ದ RVCE ಸ್ಟೂಡೆಂಟ್ಸ್. ಓಕೆ, ಸೊ ಆ ಲೆವೆಲಿಗೆ ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಇದ್ದರೆ ಯು ಕ್ಯಾನು, ನೀವು ಏನು ಹೇಳ್ಬೋದು, 50 ಲಕ್ಷ ನಾನು ಮಾಡ್ತೇನೆ, ಯು ಆರ್ ಲೈಕ್ RVCE ಸ್ಟೂಡೆಂಟ್ಸ್ ಓನ್ಲಿ. ಅದಕ್ಕೆ ಹೇಳ್ತಾ ಇರೋದು ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ, ಸ್ಕಿಲ್ಸ್ ಮ್ಯಾಟರ್ಸ್. ಓಕೆ, ನೆಕ್ಸ್ಟ್ ಮೀಡಿಯನ್ CTC ನೋಡಿ, CSC ISC 11 LPA ಆಗಿದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 12 LPA ಆಗಿದೆ. ಈ ವರ್ಷ ಇಟ್ ಈಸ್ ಆನ್ ಗೋಯಿಂಗ್, ಅದಕ್ಕೆ ನಾನು ತಗೊಳ್ಳಿಲ್ಲ. ನಂಬರ್ ಆಫ್ ಕಂಪನೀಸ್ ವಿಸಿಟೆಡ್ 200+. ಸಿಂಪಲ್ RVCE ಜೊತೆ ಅವ್ರನ್ನ ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡ್ತಾರಂದರೆ ಇದು ಅಲ್ವಾ, ಏನು ಫೇರ್ ಇನಫ್ ಅಲ್ವಾ, 200+ ಕಂಪನೀಸ್ ಬರಲೇಬೇಕಲ್ವಾ. ಇದು ಆನ್ ಗೋಯಿಂಗ್, ಇದ್ರ ಬಗ್ಗೆ ನಾನು ಹೇಳೋದಿಲ್ಲ. 2025 ಸ್ಯಾಲ್ರಿ ರೇಂಜು ನೋಡಿ, 2024 CSC ಅವರಿಗೆ 6 to ಅಂದರೆ ಮಿನಿಮಮ್ ಅಲ್ಲ, ಇದಕ್ಕಿಂತ ಕಡಿಮೆನೂ ಆಗಿದೆ, 4 ಆಗಿದೆ. ಬಟ್ ಆ್ಯಾವ್ರೇಜ್ 6 to 25 ಆನ್ ಆ್ಯನ್ ಆ್ಯಾವ್ರೇಜ್ 6ಇಂದ ಸ್ಟಾರ್ಟ್ ಆಗಿ 25 ಲ್ಯಾಕ್ಸ್ವರೆಗೂ ಹೋಗಿದೆ ರೇಂಜ್ ಇದು. ISCಯು ಕೂಡ ಸೇಮ್, ಬಟ್ ಈ ವರ್ಷದಿಂದ ISC ಇಲ್ಲ, ನೆನ್ಪಿಟ್ಕೊಳ್ಳಿ. ECE 5 ಲ್ಯಾಕ್ಸಿಂದ 29. ಇದರಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ ಆ್ಯಕ್ಚುಲಿ ಇದು ECE ಲಾಸ್ಟ್ ಇಯರ್, ಬಟ್ ಈ ವರ್ಷ ಹೈಯೆಸ್ಟ್ ಪ್ಯಾಕೇಜ್ CSC ಡಿಪಾರ್ಟ್ಮೆಂಟಲ್ಲಿದೆ. 2025 ಈ ವರ್ಷ ಆನ್ ಗೋಯಿಂಗಲ್ಲಿ 4 ಲ್ಯಾಕ್ಸಿಂದ ಹಿಡಿದು 26 ಲ್ಯಾಕ್ಸ್ವರೆಗೂ ಆಗಿದೆ CSC ಮತ್ತು ISC ಫಾರ್ ಬೋತ್, ಆಯಿತಾ. ಈ ವರ್ಷದಿಂದ ISC ಇಲ್ಲ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ಮ ಬ್ಯಾಚಿಗೆ EC ಅವರಿಗೆ 44 to 20 ಲ್ಯಾಕ್ಸ್ವರೆಗೂ ಆಗಿದೆ, ಆಯಿತಾ. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಯು ಕ್ಯಾನ್ ಚೂಸ್, ಆಯಿತಾ. ನೆಕ್ಸ್ಟ್ ಯಾವುದೆಲ್ಲ ಕಂಪನೀಸ್ ಬರುತ್ತೆ, ಇಲ್ಲಿ ಬರುವಂಥ ಆಲ್ಮೋಸ್ಟ್ ಕಂಪನಿಗಳಿದೆಯಲ್ವಾ ಸರ್ವಿಸ್ ಬೇಸ್ಡು. ಫೋನ್ಪೇ ಬರುತ್ತೆ, ಕ್ವಾಲ್ಕಾಮ್ ಬರುತ್ತೆ, HP ಬರುತ್ತೆ, ಹ್ಯಾವ್ಲೆಟ್ ಪ್ಯಾಕರ್ಡ್, ದೆನ್ ಸೊಸೈಟಿ ಜನರಲಿ ಬರುತ್ತೆ, ನೋಕಿಯಾ ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಕಂಪನೀಸ್, ವರ್ಲ್ಡ್ಸ್ ಬೆಸ್ಟ್ ಕಂಪನೀಸ್ಗಳೆಲ್ಲದೂ ಇಲ್ಲಿ ಮೀಟ್ ಆಗುತ್ತೆ. ವೈ? ಬಿಕಾಸ್ ಆಫ್ RVCE ಬ್ರ್ಯಾಂಡ್, ಅರ್ಥ ಆಯ್ತಾ. ಸೊ ನನಗೆ ನೆಕ್ಸ್ಟ್ NIRF ರ್ಯಾಂಕಿಂಗ್ ಇಲ್ಲ,
RV/IT ಗೆ NIRF ರ್ಯಾಂಕಿಂಗ್ ಇಲ್ಲ. ಯಾಕಂತ ಕೇಳಿದ್ರೆ ಇಟ್ ಕಮ್ಸ್ ಅಂಡರ್ RV ಅನ್ನೋ ಒಂದು ಟ್ರಸ್ಟಿ ಅಂಡರೇ ಬರಲಿಕ್ಕೆ ಹೋಗಿ ದರ್ ಇಸ್ ನೋ NIRF ರ್ಯಾಂಕಿಂಗ್ ಅಫಿಷಿಯಲಿ. ಓಕೆ, ಪ್ಲೇಸ್ಮೆಂಟ್ ರೇಟ್ ಎವ್ರಿ ಇಯರ್ ಮೋರ್ ದ್ಯಾನ್ 80% ಪ್ಲೇಸ್ಮೆಂಟ್ ರೇಟ್ ಇದೆ, ಪ್ರೊವೈಡೆಡ್ ದಟ್ ಎಲಿಜಿಬಿಲಿಟಿ ಯು ಶುಡ್ ಮೀಟ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. 80+% ಇದು ಇದೆ. ಅದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ RVC ಜೊತೆ ಮಾಡ್ತಾರಂದರೆ ಯು ಹ್ಯಾವ್ ಲಾಟ್ಸ್ ಆಫ್ ಅಪರ್ಚುನಿಟಿ. EC ಸ್ಟೂಡೆಂಟ್ಸ್ಗೂ ಬಿಡ್ತಾರೆ. ಸೊ ಇದನ್ನು ನೀವು 100% ಪುಷ್ ಮಾಡ್ಬೋದು. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು. ನಿಮ್ಮ ಸ್ಕಿಲ್, ನಿಮ್ಮಲ್ಲಿರೋ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಫೆಸ್ಟ್ಗಳು ಏನು ನಡೆಸ್ತಾರೆ ಕೇಳಿದರೆ, ಸಂಭ್ರಮ ಅಂತ ಒಂದು ಫೆಸ್ಟ್ ನಡೆಸಿದ್ರು. ಕನ್ನಡ ರಾಜ್ಯೋತ್ಸವ ನಮ್ಮ RV ಟ್ರಸ್ಟ್ ಅಂಡರ್ ಎಷ್ಟೇ ಟಾಪ್ ಕಾಲೇಜ್ ಆದರೂ ನಮ್ಮ ಕನ್ನಡ ರಾಜ್ಯೋತ್ಸವನ, ಕನ್ನಡ ಹಬ್ಬವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ದೆನ್ ಲಾಸ್ಟ್ ಒನ್, ನಾನು ಇಲ್ಲೂ ಕೂಡ ಫ್ಯಾಕಲ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಸ್ಟೂಡೆಂಟ್ಗಳ ರಿವ್ಯೂ ಪ್ರಕಾರ ಟೀಚಿಂಗ್ ಒಳ್ಳೆಯದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯದೆ ಸರ್. ನಾನು ಇವತ್ತು ಹೋಗಿದ್ದೆ RV/ITಗೆ. ಇವತ್ತು ಕ್ಯಾಂಪಸನ್ನು ವಿಸಿಟ್ ಮಾಡಿದಾಗ ಅವ್ರು ಹೇಳಿದ್ದು ಟೀಚಿಂಗ್ ಒಳ್ಳೆಯದೆ ಸರ್. ಆ್ಯಂಡ್ ಓವರ್ ಆಲ್ ಆಗಿ ದೇರ್ ರೇಟಿಂಗ್ ವಾಸ್ ಔಟ್ ಆಫ್ 10 8+. ಓವರ್ ಆಲ್ ರೇಟಿಂಗ್ 8+ ಇದೆ. ಸೊ ಯು ಕ್ಯಾನ್ ಗೋ ಫಾರ್ RV/IT. ಓಕೆ, ಸೊ ನೆಕ್ಸ್ಟ್ RV ಯೂನಿವರ್ಸಿಟಿ. ಇದರಲ್ಲಿ ಇರೋದು ಕನ್ಫ್ಯೂಷನ್ಸು E285. ಲಾಸ್ಟ್ ಇಯರ್ ಅವ್ರು ಯಾವುದರಿಂದ ಪ್ಲೇಸ್ ತಗೊಳ್ತಾ ಇದ್ರು ಕೇಳಿದರೆ RV SAT ಎಕ್ಸಾಮಿಂದ ತಗೊಳ್ತಾ ಇದ್ದಾರೆ. ಬಟ್ ಈ ವರ್ಷದಿಂದ ಅವ್ರದ್ದು RV SAT ಇಲ್ಲ. ಪೆಸ್ಸಲ್ಲೂ ಕೂಡ PESAT ಇಲ್ಲ. ಹಾಗೆ RV ಯೂನಿವರ್ಸಿಟಿಯಲ್ಲಿ RV SAT ಇಲ್ಲ. ಇರೋದು ನಿಮ್ಮದು ಯಾವುದು KCET ಥ್ರೂ ಅಡ್ಮಿಷನ್. ಆಯಿತಾ, ಇದು ಸ್ಟಾರ್ಟ್ ಆಗಿದ್ದು 2021. ದಟ್ ಈಸ್ ವೈ ದರ್ ಇಸ್ ನೋ ಔಟ್ ಗೋಯಿಂಗ್ ಬ್ಯಾಚ್ ಎಟ್. ಇನ್ನೂ ಔಟ್ ಗೋಯಿಂಗ್ ಬ್ಯಾಚ್ ಗೊತ್ತಿಲ್ಲ. ಅದಕ್ಕೆ ಅದರ ಪ್ಲೇಸ್ಮೆಂಟ್ಗಳ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಆಯಿತಾ, ನೆನಪಿಟ್ಕೊಳ್ಳಿ. CSE 35+ ಆಗುತ್ತೆ. ಯಾವುದು ಮ್ಯಾನೇಜ್ಮೆಂಟ್ ಸೀಟು. CSE ವಿತ್ AIML ಕೂಡ 35+. ನೆಕ್ಸ್ಟ್ ಈ ನಿಮ್ಮ ಬ್ಯಾಚಿಗೆ AIML ಕೂಡ ಇನ್ಕ್ಲೂಡ್ ಆಗ್ತಾ ಇದೆ. ಸೊ ಇಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. AIML ಇನ್ಕ್ಲೂಡ್ ಆಗ್ತಾ ಇದೆ. 35+ ಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ಲಾಸ್ಟ್ ಇಯರ್ CSE ಇದ್ದಿತ್ತು. ಈ ವರ್ಷದಿಂದ CSE ವಿತ್ AIML 35+ ಅದು ಕೂಡ ಇದೆ. ಅದರದ್ದು ಕೂಡ ಮ್ಯಾನೇಜ್ಮೆಂಟ್ ಕೋಟ 35+. ಓಕೆ, ಇದರದ್ದು NIRF ರ್ಯಾಂಕಿಂಗ್ ಇಲ್ಲ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಇಲ್ಲ, ಮೀಡಿಯನ್ ಇಲ್ಲ. ಯಾಕಂದರೆ ಇನ್ನೂ ಕೂಡ ಔಟ್ ಗೋಯಿಂಗ್ ಬ್ಯಾಚ್ ಬರಲಿಲ್ಲ. ಬಟ್ ಎಲ್ಲರ ಡೌಟ್ ಏನಂತ ಕೇಳಿದರೆ, ಸರ್ RVC ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡ್ತಾರಾ? 100% ಮಾಡ್ತಾರೆ. ಮಾಡಲೇಬೇಕು ಸ್ಟೂಡೆಂಟ್ಸು. ನಿಮಗೊಂದು ಸಿಂಪಲಾಗಿ ಯೋಚನೆ ಮಾಡಿ. RV/ITM VTU ಇದ್ದಿತ್ತು. ಸ್ಟಾರ್ಟ್ ಆದಾಗ VTU. ಆ VTU ಇದ್ದಂಥ RV/ITM ಅನ್ನು ಈ ಪ್ರೀವಿಯಸ್ ಇಯರ್ ಬ್ಯಾಚಲ್ಲಿ ನಾನು ಹೇಳ್ತಾ ಇರೋದು, ಅವರನ್ನೇ RVC ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಕೂರಿಸಿದ್ದಾರೆ ಅಂತ ಹೇಳಿದ್ರೆ, RV ಯೂನಿವರ್ಸಿಟಿ ಇರೋದು ಕೆಂಗೇರಿಯಲ್ಲಿ. ಅರ್ಥ ಆಯ್ತಾ? RVCU ಕೆಂಗೇರಿಯಲ್ಲಿ ಇರೋದು, RV ಯೂನಿವರ್ಸಿಟಿ ಇವೆರಡು ಕೂಡ ಒಂದೇ ಕ್ಯಾಂಪಸಲ್ಲಿರೋದು, ಸೇಮ್ ಕ್ಯಾಂಪಸ್ ಒಳಗಡೆ ಇರೋದು. RV/IT ಇರೋದು JP ನಗರದ 8th ಫೇಸಲ್ಲಿ. ಇವರನ್ನೇ RVCU ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟಿಗೆ ಕೂರಿಸಿದ್ದಾರೆ ಅಂತ ಹೇಳಿದ್ರೆ, RV ಯೂನಿವರ್ಸಿಟಿನ ಕೂರಿಸದೇ ಇರ್ತಾರ? ಸಿಂಪಲ್ ಲಾಜಿಕ್ ಸ್ಟೂಡೆಂಟ್ಸ್. ಅವರಿಗೆ ಸಪ್ರೇಟ್ ಕಂಪನೀಸನ್ನು ಕರೆಸ್ತಾರಾ? ಇಲ್ಲ. RVCಗೆ ಬರುವಂಥ ಕಂಪನಿಗಳನ್ನೇ ಪಕ್ಕ ಎಲ್ಲ ಕಂಪನೀಸಿಗೂ ಕೂಡ ಕೂರಿಸದೇ ಇದ್ದರೂ ಕೂಡ 100% ಕೆಲವೊಂದಿಷ್ಟು ಕಂಪನೀಸ್ ಪಕ್ಕ ಕೊಡ್ತಾರೆ. ಬಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಏನಂತ ಕೇಳಿದ್ರೆ ಅದೇ CGPA ಈ ಥರ ಕೇಳ್ಬೋದು. ಬಟ್ RV ಯೂನಿವರ್ಸಿಟಿನ ಅವರು ಇನ್ನು ಸಿಂಪಲ್ ಅಲ್ಲ. RV ಅನ್ನೋ ಬ್ರ್ಯಾಂಡ್ ಅವ್ರ ಕಾಲೇಜಿನ ಅವ್ರು ಬಿಟ್ಕೊಡ್ತಾರಾ? 100% ಬಿಟ್ಕೊಡೋದಿಲ್ಲ. 100% ಪ್ಲೇಸ್ಮೆಂಟನ್ನು ಗ್ಯಾರಂಟಿ ಕೂರಿಸ್ತಾರೆ. ಒಂದಿಷ್ಟು ಸ್ಟೂಡೆಂಟ್ಸ್ಗಳಲ್ಲಿ ಗೊಂದಲ ಇದೆ, ಸರ್ ಕೂರಿಸೋದಿಲ್ಲ ಅಂತೆ, ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ 100% ನನ್ನ ಒಪಿನಿಯನ್ ಪ್ರಕಾರ ಕೂರಿಸ್ತಾರೆ. ನಾನು ಕೇಳಿದ ಪ್ರಕಾರ, ಕಾಲೇಜಲ್ಲೂ ಕೇಳಿದ ಪ್ರಕಾರ RVC ಜೊತೆ ಕೂರಿಸ್ತಾರೆ. ಯಾಕಂದರೆ RV/ITನ ಇವ್ರ ಜೊತೆ ಕಂಬೈನ್ ಮಾಡಿದ್ದಾರೆ ಅಂದರೆ RV ಯೂನಿವರ್ಸಿಟಿ ಸೇಮ್ ಕ್ಯಾಂಪಸಲ್ಲಿ ಇರೋದು ಮಾಡದೇ ಇರ್ತಾರಾ? 100% ಮಾಡ್ತಾರೆ. ಆ್ಯಂಡ್ ಇಲ್ಲಿ ಏನಂತ ಕೇಳಿದರೆ ಕರಿಕ್ಯುಲಮ್ ಎಲ್ಲರೂ ಕೂಡ ಅವ್ರದ್ದೇ ಡಿಸೈಡೆಡ್, ಅಂದರೆ ಅವರೇ ಡಿಸೈನ್ ಮಾಡಿದ್ದು. ಆ್ಯಂಡ್ ಫ್ಯಾಕಲ್ಟಿಗಳ ಬಗ್ಗೆ, ಕೆಲವೊಂದು ಫ್ಯಾಕಲ್ಟಿಗಳ ಬಗ್ಗೆ ಕಂಪ್ಲೇಂಟ್ ಇದೆ. ಬಟ್ ಐ ಡೋಂಟ್ ಕಮೆಂಟ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ದಿಸ್ ಈಸ್ ಯುವರ್ ಸೆಲ್ಫ್ ಸ್ಟಡಿ. ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಯಾರು ನಿಮ್ಮನ್ನು ಸ್ಪೂನ್ ಫೀಡ್ ಮಾಡೋದಿಲ್ಲ, ನಿಮ್ಮ ಹಾರ್ಡ್ ವರ್ಕ್. ಅರ್ಥ ಆಯ್ತಾ? ಸೊ ನನ್ನ ರೇಟಿಂಗ್ ನಾನು ಹೇಳ್ತೇನೆ ನೋಡಿ, ಇದು ನನ್ನ ರೇಟಿಂಗ್. ಓವರ್ ಆಲ್ ಆಗಿ RVCಗೆ ನಾನು ಕೊಡ್ತಾ ಇರುವಂಥ ರೇಟಿಂಗ್, ಓಕೆ, ಔಟ್ ಆಫ್ 10 ನಾನು ಈಸಿಲಿ ಯಾವುದ್ರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೇನೆ, ಒಂದು ಕಾಲೇಜ್ ಲೈಫ್, ಫೆಸ್ಟ್ ಇರ್ಬೋದು, ಕಾಲೇಜ್ ಲೈಫ್ ಇರ್ಬೋದು, ತುಂಬ ಹೆಕ್ಟಿಕ್ ಅಂತ ಅನ್ಸುತ್ತಾ? ಇಲ್ಲ. ಪ್ಲೇಸ್ಮೆಂಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಫ್ಯಾಕಲ್ಟಿ ಎಲ್ಲದನ್ನು ಸೇರಿ ನಾನು ಕೊಡ್ತಾ ಇರುವಂಥ ಇದು 9. ಯಾಕಂದರೆ ಇದರಲ್ಲಿ ಮೇಜರ್ ನಾನು ಕ್ಯಾರಿ ಮಾಡ್ತಾ ಇರೋದು ಒಂದು ಪ್ಲೇಸ್ಮೆಂಟಿಗೆ. ನಾನು ಇಷ್ಟು ಕೊಡ್ತಾ ಇರೋ ರೀಸನ್ ಪ್ಲೇಸ್ಮೆಂಟಿಗೆ. ಆಯಿತಾ? ಪ್ಲಸ್ ಇನ್ನೊಂದು ರೀಸನ್ ಏನಂತ ಕೇಳಿದರೆ, ಕಾಲೇಜ್ ಲೈಫ್ ತುಂಬ ಸ್ಟ್ರಿಕ್ಟ್ ಇಲ್ಲ, ಹೆಕ್ಟಿಕ್ ಅಂತ ಅನಿಸೋದೇ ಇಲ್ಲ ನಿಮಗೆ ಇಂಜಿನಿಯರಿಂಗ್. ಆ್ಯಂಡ್ ಅಲ್ಲಿ ನಿಮಗೆ ಫೆಸ್ಟ್ಗಳಿದೆ, ಹಬ್ಬಗಳಿದೆ. ಆ್ಯಂಡ್ ಸ್ಟೂಡೆಂಟ್ಸ್ಗಳು ಕೂಡ ಈ ಒಂದು ದೇ ಆರ್ ಬೆಸ್ಟ್ ಮೈಂಡ್ಸ್ ಆಫ್ ದ ಕರ್ನಾಟಕ ಅಥವಾ ಇಂಡಿಯಾದ ಬೆಸ್ಟ್ ಮೈಂಡ್ಸ್ ಇದ್ದರೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ವೆರಿ ಡೌನ್ ಟು ಅರ್ತ್. ಯು ವಿಲ್ ಗೆಟ್ ಅ ಲಾಟ್ಸ್ ಆಫ್ ನಾಲೆಜ್ ಟು ಶೇರ್. ನಿಮಗೆ ಒಂದಿಷ್ಟು ನಾಲೆಜ್ಗಳು ಶೇರ್ ಆಗುತ್ತೆ. ಯು ವಿಲ್ ಗೆಟ್ ಲಾಟ್ಸ್ ಆಫ್ ಥಿಂಗ್ಸ್. ಫೈನಲಿ ನಿಮಗೆ ಗೊತ್ತಾಗುತ್ತೆ, ನಾನು ಏನೂ ಅಲ್ಲ, ನನಗಿಂತ ಬೆಟರ್ ಇನ್ನೊಂದಿಷ್ಟು ಜನ ಇದ್ದಾರೆ ಅಂತೇಳೋ ನಿನ್ನನ್ನು ನೀನು ತಿಳ್ಕೊಳ್ಳೋ ಹಾಗೆ ಮಾಡುವಂಥದ್ದು ಕ್ಯಾಂಪಸ್ RVC. ಅರ್ಥ ಆಯ್ತಾ? ನೆಕ್ಸ್ಟ್ RV/ITಗೆ ನಾನು ಕೊಡ್ತಾ ಇರುವಂಥ ಪಾಯಿಂಟು 8.2. ಓಕೆ ಸ್ಟೂಡೆಂಟ್ಸ್, ಸರ್ ನೀವು ಯಾಕೆ ಅಷ್ಟು ಇದು ಮಾಡ್ತೀರಾ? RVCಗೆ ಇದನ್ನು ಬೇಕಾದರೆ ನೀವು 9.
2ಗೂ ತೊಗೊಂಡೋಗಿ, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ಯಾಕೆ ಸರ್ 0.8 ತೆಗೆದಿದ್ದೀರಾ? ಹೇಳ್ತೇನೆ ನೋಡಿ. ಫ್ಯಾಕಲ್ಟಿಗಳಲ್ಲೂ ಕೂಡ ಡ್ರಾಬ್ಯಾಕ್ಸ್ ಇರುತ್ತೆ ಎಲ್ಲ ಕಾಲೇಜಲ್ಲೂ. ಕೆಲವೊಂದು ಟೈಮ್ ಒಳಗಡೆ ಫುಡ್ ಇದು ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಇದಾಗೋದಿಲ್ಲ. ಬಟ್ ನಾನು 10 ಔಟ್ ಆಫ್ 10 ನಾನು ಕೊಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ತೆಗಿತಾ ಇದ್ದೇನೆ ಅಷ್ಟೇ. ಓಕೆ, ಇಲ್ಲಿ 8.2 ನಮ್ಮ ಸ್ಟೂಡೆಂಟ್ಗಳ ರೇಟಿಂಗ್ನ ಪ್ರಕಾರ ಬೆಸ್ಟ್ ಇದೆ. ಬಟ್ ನಾನು ಇಲ್ಲಿ ಯಾಕೆ ಡ್ರಾಬ್ಯಾಕನ್ನು ಇದು ಮಾಡ್ತಾ ಇದ್ದೇನೆ ಕೇಳಿದ್ರೆ, ಒಂದು ನೀವು RVC ಸ್ಟೂಡೆಂಟ್ಸ್ಗಳ ಜೊತೆ ನೀವು ಕಂಪೀಟ್ ಮಾಡಬೇಕು. ಬಟ್ ಇಫ್ ಯು ಆರ್ ದ ಬೆಸ್ಟ್ ಮೈಂಡ್, ಇಫ್ ಯು ಹ್ಯಾವ್ ಅ ಸ್ಕಿಲ್ ಟು ಡೆವಲಪ್, ಇಫ್ ಯು ಹ್ಯಾವ್ ಅ ಇಂಟ್ರೆಸ್ಟ್ ಇನ್ ಕಂಪ್ಯೂಟರ್ ಸೈನ್ಸ್, ಕೋಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಬಿ ಅ RVCN ಅಷ್ಟೇ. ಆಯಿತಾ? ನಾನು ಇದ್ರ ಬಗ್ಗೆ ಏನೂ ಕಮೆಂಟನ್ನು ಕೊಡೋದಿಲ್ಲ ಯಾವುದ್ರ ಬಗ್ಗೆ, RV ಯೂನಿವರ್ಸಿಟಿ ಬಗ್ಗೆ. ಬಟ್ ಓವರ್ ಆಲ್ ಆಗಿ ನಾನು ಇದಕ್ಕೆ ಕೊಡ್ತಾ ಇರೋ ರೇಟಿಂಗು 7.9. ಯಾಕಂತ ಕೇಳಿದರೆ ನನಗಿಲ್ಲಿ ಮಿಕ್ಸ್ಡು ಇದು ಬಂದಿದೆ, ಏನು ಫೀಡ್ಬ್ಯಾಕ್ ಬಂದಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಂದ ಒಳ್ಳೆ ಒಪಿನಿಯನ್ ಬರಲಿಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಂದ ಒಳ್ಳೆ ಒಪಿನಿಯನ್ ಬಂತು. ಒಳಗಡೆ ಹೋದಾಗಲೂ ಕೂಡ ನನಗೆ ಒಳಗಡೆ ಕೆಲವೊಂದಿಷ್ಟು ಇದು ಅನಿಸ್ಲಿಲ್ಲ, ಏನು ಅವರ ರೆಸ್ಪಾನ್ಸ್ ಅಷ್ಟು ಖುಷಿ ಕೊಡಲಿಲ್ಲ. ಆ್ಯಂಡ್ ಪ್ಲೇಸ್ಮೆಂಟ್ ಬಗ್ಗೆ ನಮಗಿನ್ನೂ ಗೊತ್ತಿಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಅ ಫಸ್ಟ್ ಬ್ಯಾಚ್ ಹೊರಗಡೆ ಹೋಗೋವರೆಗೂ ನಂಗೆ ಪ್ಲೇಸ್ಮೆಂಟ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅದಕ್ಕೆ ನಾನು 7.9 ಕೊಡ್ತಾ ಇದ್ದೀನಿ ಹೊರತು ಅದನ್ನು ಬ್ಯಾಡ್ ಅಂತ ನಾನು ಕೊಡ್ತಾ ಇಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ, ನನಗೆ ಕೆಲವೊಂದು ರೆಸ್ಪಾನ್ಸ್ ಅನ್ನೋದು ಮಿಕ್ಸ್ಡ್ ರೆಸ್ಪಾನ್ಸ್ ಸಿಕ್ಕಿರ್ಲಿಕ್ಕೆ ಹೋಗಿ ಇದು ಬಂತು. ಇದು ಆಲ್ಮೋಸ್ಟ್ ಹೆಚ್ಚಿನವರು ಇದು ಕೊಟ್ಟಿದ್ದಾರೆ. ಕೆಲವು ಸ್ಟೂಡೆಂಟ್ಸ್ ಏನು ಹೇಳಿದ್ರು, ಸರ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾರ್ಯಾರು ಹೇಗಿರ್ತಾರೆ ಅವರು. ನಿಮಗೆ ಈ ಸ್ಟೂಡೆಂಟ್ಸ್ ನಾನು ಹೇಳ್ತೇನೆ ನೋಡಿ, ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಯಾವುದು ಲೈಕ್ ಆಗೋದಿಲ್ಲ. ಸೊ ಅಲ್ಲಿ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಲೈಕ್ ಆಗ್ಲಿಕ್ಕೆ ಆಗೋದಿಲ್ಲ. ನಮಗೆ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ, ನಾನು ನಿಖಿಲೇಶ್, ನಾನು 100% ಜನರಿಗೆ ಎಲ್ರಿಗೂ ಲೈಕ್ ಆಗ್ಲಿಕ್ಕೆ ಆಗೋದಿಲ್ಲ. ಸಮ್ ವಿಲ್ ಡಿಸ್ಲೈಕ್ ಮೀ, ನನಗೆ ಗೊತ್ತಿದ್ದ ನನ್ನ ವೀಡಿಯೋದಲ್ಲೇ ಡಿಸ್ಲೈಕ್ ಮಾಡ್ತಾರೆ. ಸೊ ಅದೇ ಥರ RVC ಇಲ್ಲೂ ಕೂಡ ಡಿಸ್ಲೈಕ್ ಮಾಡೋರು ಇದ್ದಾರೆ. RVCಯಲ್ಲಿ 90 ಲಕ್ಷ ಪ್ಯಾಕೇಜ್ ಆದರೂ RVC ಸರಿ ಇಲ್ಲ ಅಂತಾರೆ. ಅಂದರೆ ಕೆಲವರಿಗೆ ಒಂದಿಷ್ಟು ಲೈಫ್ಗಳನ್ನು ಬೇರೆ ಎಕ್ಸ್ಪೆಕ್ಟೇಷನ್ ಬಂದಿರ್ತಾರೆ, ಅದು ಮೀಟ್ ಆಗದಿದ್ದಾಗ ಡಿಸ್ಲೈಕ್ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾನು 10 ಔಟ್ ಆಫ್ 10 ಕೊಡ್ತಾ ಇಲ್ಲ, 9.2 ಕೊಡ್ತಾ ಇದ್ದೇನೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ RVC, RVIT, RV ಯೂನಿವರ್ಸಿಟಿ. ಸರ್, ಈ ಕಾಲೇಜ್ಗಳನ್ನು ನಾನು ಯಾವ ಆರ್ಡ್ರಲ್ಲಿ ಇಡಬೇಕು ಅಂತ ಕೇಳಿದರೆ, ನೀವು ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು. ಆಯಿತಾ? ಆರ್ಡ್ರಲ್ಲಿ ಇಡ್ತೇನೆ. ಇದೇ ರೀತಿ ಪ್ರತಿಯೊಂದು ಕಾಲೇಜಿಗೆ ನಾನು ಪ್ಲೇಸ್ಮೆಂಟ್, ಆ್ಯಾವ್ರೇಜ್ ಪ್ಲೇಸ್ಮೆಂಟ್, ಹೈಯೆಸ್ಟ್ ಪ್ಲೇಸ್ಮೆಂಟ್, ಎಷ್ಟು CTC ಆಗಿದೆ, ಕಾಲೇಜಲ್ಲಿ ಫೀಡ್ಬ್ಯಾಕ್ ಏನಿದೆ, ಎಲ್ಲದನ್ನು ನಿಮಗೆ ಪ್ರೈವೇಟ್ ವೀಡಿಯೋಸ್ ಮಾಡಿ ನಮ್ಮ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಾನು ಶೇರ್ ಮಾಡ್ತೇನೆ. ಸುಮ್ಮನೆ ನಿಮಗೆ ಕಾಲೇಜ್ಗಳನ್ನು ಕೊಟ್ಟು ರ್ಯಾಂಕ್ ಇದು ಏನು ಆಪ್ಷನ್ನ ಕೊಟ್ಟು ಈ ಥರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಕಾಲೇಜ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೇನೆ. ಸ್ಟೂಡೆಂಟ್ಸ್ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ. ಮತ್ತು ಇದು ಫೀಸು 1499. ಆಪ್ಷನ್ ಎಂಟ್ರಿ ನಾವು ಮಾಡಿ ಕೊಡೋದಿಲ್ಲ ಸ್ಟೂಡೆಂಟ್ಸ್, ಬಿಕಾಸ್ ಈ ವರ್ಷದಿಂದ ಫೇಶಿಯಲ್ ರೆಕಗ್ನೈಸೇಷನ್ ಬೇಕೇ ಅಂತ ಸ್ಟೂಡೆಂಟ್ಸ್ ಇದು. ನಾವು ದೂರ ಇರಲಿಕ್ಕೆ ಹೋಗಿ ನಾವು ಆಪ್ಷನ್ ಎಂಟ್ರಿ ಮಾಡಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಹೇಗೆ ಮಾಡಬೇಕು ಅಂತ ಗೈಡೆನ್ಸನ್ನು ಕೊಡ್ತೇನೆ. ಆವಾಗ ಏನೇ ಡೌಟ್ಸ್ಗಳು ಬಂದರೂ ನಂಗೆ ಕಾಲ್ ಮಾಡಿದರೆ ನಾನು ನಿಮಗೆ ಆನ್ಸರನ್ನು ಕೊಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಇಂಥ ಕೌನ್ಸಿಲಿಂಗನ್ನು ಕೊಡೋದು, ಇನ್ಸೈಟ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಇದನ್ನು ಕೊಡುವಂಥ ಬೇರೆ ಯಾರನ್ನೇ ತೋರಿಸಿದ್ರು ನನಗೆ ಕೊಡಿ, ನಾನು ನಿಮ್ಮ ಪೂರ್ತಿ ಹಣವನ್ನು ವಾಪಸ್ ಕೊಡ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್. ಅರ್ಥ ಆಯ್ತಾ? ಯಾಕಂದರೆ ಎಲ್ಲ ಕಾಲೇಜಿಗೆ ನಾನೇ ಖುದ್ದು ಹೋಗಿ ಭೇಟಿ ಮಾಡ್ತಾ ಇದ್ದೇನೆ, ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆ ರಿವ್ಯೂ ತಗೊಳ್ತಾ ಇದ್ದೇನೆ. ಸುಮ್ಮನೆ ನಾನು ಯಾವುದೋ ವೆಬ್ಸೈಟ್ ನೋಡಿ ಹೇಳ್ತಾ ಇಲ್ಲ. ಓಕೆ ಸ್ಟೂಡೆಂಟ್ಸು, ಇದು ನಿಮಗೆ ಜಾಸ್ತಿ ಅನಿಸಿದರೆ ಬೇಜಾರು ಇದು ಮಾಡಬೇಡಿ. ನಿಮ್ಗೆ ಯಾರಿಗೂ ಫೋರ್ಸ್ ಇಲ್ಲ, ಜಾಯ್ನ್ ಆಗೋರು ಜಾಯ್ನ್ ಆಗಿ, ಯಾರಿಗೂ ಫೋರ್ಸ್ ಇಲ್ಲ. ಬಟ್ ಲೇಟರ್ ಆನ್ ಡೋಂಟ್ ರಿಗ್ರೆಟ್ ಅಷ್ಟೇ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್ ಲವ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಡಿಯೋ, ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬರ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್ ಲವ್ ಯು ಆಲ್. ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.